ಈ ಸಿನಿಮಾದ ಆರಂಭದಲ್ಲಿ ಜಾನ್ ಎಂಬ 46 ವರ್ಷದ ಮಿಡ್ಲ್ ಏಜ್ ವ್ಯಕ್ತಿನ ನೋಡ್ತೇವೆ. ಆ ವ್ಯಕ್ತಿ ಹಾಸ್ಪಿಟಲ್ ಬೆಡ್ನಲ್ಲಿ ಇರ್ತಾನೆ. ರೀಸೆಂಟಾಗಿ ಕಾರ್ ಆಕ್ಸಿಡೆಂಟ್ ಆಗಿತ್ತು, ಅದರಲ್ಲಿ ತನ್ನ ಫ್ಯಾಮಿಲಿನ ಕಳ್ಕೊಂಡಿರುತ್ತಾನೆ. ಜಾನ್ ಕೆಲ ದಿನ ಚೇತರಿಸಿಕೊಂಡ ನಂತರ ಒಂದು ಪ್ರಶಾಂತವಾದ ಜಾಗ ನೋಡ್ತಾ ತನ್ನ ರಿಲೇಟಿವ್ ಮನೆಗೆ ಬರ್ತಾನೆ. ಅದು ಬೆಟ್ಟ ಗುಡ್ಡ ಕಾಡಲ್ಲಿ ಇರುತ್ತೆ. ಜಾನ್ ಮನೆ ಹತ್ರ ಬಂದಾಗ ಒಬ್ಬ ಪೊಲೀಸ್ ಆಫೀಸರ್ ಮನೆ ಎದುರಿಗೆ ಸಿಗ್ತಾನೆ. ಆಫೀಸರ್ ಕೇಳಿದಾಗ ಜಾನು ನನ್ನ ರಿಲೇಟಿವ್ ಮನೆಗೆ ಬಂದಿನಿ, ಕೆಲ ದಿನಗಳು ಇಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಜಾನ್ ಮನೆಯೊಳಗೆ ಬಂದು ವೈನ್ ಕುಡಿದು ಫ್ರೆಶ್ ಆಗಲು ಬೀಚ್ಗೆ ಬರ್ತಾನೆ. ಅವನು ಸ್ನಾನ ಮಾಡ್ಕೊಂಡು ವಾಪಸ್ ಬರುವಾಗ ಮೂವರು ಸ್ನಾನ ಮಾಡ್ತಿರೋದು ನೋಡ್ತಾನೆ. ಅದರಲ್ಲಿ ಒಂದು ಹುಡುಗಿ ಹಿಂತಿರುಗಿ ಜಾನ್ ನೋಡಿ ನೀರೊಳಗೆ ಹೋಗ್ತಾಳೆ. ಜಾನ್ ಮನೆ ಬಂದು ತುಂಬ ಡ್ರಿಂಕ್ಸ್ ಮಾಡ್ತಾನೆ, ಯಾಕಂದರೆ ಅವನಿಗೆ ತನ್ನ ಹೆಂಡತಿ ಮತ್ತು ಮಗಳು ನೆನಪು ಬರ್ತಾ ಇರ್ತಾರೆ. ಅವನು ಕಾರ್ ಓಡಿಸುವಾಗ ನಿದ್ದೆ ಹೋದಾಗ ಕಾರ್ ಆಕ್ಸಿಡೆಂಟ್ ಆಗಿತ್ತು. ಮರುದಿನ ಹಾಗೆ ನಡ್ಕೊಂಡು ಹೋಗುವಾಗ ಒಂದು ಹುಡುಗಿ ಅಳ್ತಾ ಇರೋದು ಸೌಂಡ್ ಬರುತ್ತೆ. ಅವನ ಹತ್ರ ಹೋದಾಗ ನಿನ್ನೆ ಬೀಚಲ್ಲಿ ಸ್ನಾನ ಮಾಡ್ತಿದ್ದ ಹುಡುಗಿ ಇರ್ತಾಳೆ. ಆ ಹುಡುಗಿ ಹೆಸರು ಜಾಕಿ ಇರುತ್ತೆ. ಅವಳು ಜಾನನ್ನು ನೋಡಿ ಯಾಕೆ ನೀನು ನನ್ನ ಫಾಲೋ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಜಾನ್ ಹೇಳ್ತಾನೆ, ನಾನೇನು ಹುಡುಕ್ತಾ ಬಂದಿಲ್ಲ, ಪಕ್ಕದ ಮನೆಯಲ್ಲಿ ವಾಸ ಮಾಡ್ತೀನಿ, ನೀನು ಅಂದ್ಕೊಂಡ ಹಾಗೆ ನಾನು ಕೆಟ್ಟವನಲ್ಲ ಎಂದು ಹೇಳ್ತಾನೆ. ಅವಳು ಅಳ್ತಾ ಇರೋದು ನೋಡಿ ಜಾನ್ ಸಮಾಧಾನ ಮಾಡಲು ಹೋಗ್ತಾನೆ. ಆದರೆ ಜಾಕಿ ನೀನು ನನ್ನ ಸಮಾಧಾನ ಮಾಡಬೇಕಂದ್ರೆ ನನಗೆ 2 ವೈನ್ ಬಾಟ್ಲ್ ತೊಗೊಂಡು $500 ಹಣ ಕೊಡು ಅಂತ ಕೇಳ್ತಾಳೆ. ಇಲ್ಲ ಅಂದರೆ ನಾನು ನೀನು ಟಚ್ ಮಾಡಿದೆ ಅಂತ ಹೇಳಿ ಎಲ್ರಿಗೂ ಕೂಗಿ ಹೇಳ್ತೇನೆ ಅಂತ ಹೆದರಿಸ್ತಾಳೆ. ಇದೆಲ್ಲ ನೋಡಿ ಜಾನ್ ಹೆದರಿ ಒಂದು ಸ್ಟೋರ್ಗೆ ಹೋಗಿ ಕೆಲ ವೈನ್ ಬಾಟಲ್ ತಗೋತಾನೆ ಮತ್ತು ಚಿಲ್ಲರೆ ಹಣನ ಮಾಡಿಸ್ಕೊಳ್ತಾನೆ. ನಂತರ ಅವನು ವೈನ್ ಬಾಟಲ್ ತಗೊಂಡು ಬಂದಾಗ ಆ ಹುಡುಗಿ ಅಲ್ಲಿ ಇರಲ್ಲ. ಅವನು ರಿಟರ್ನ್ ಮನೆಗೆ ಬಂದಾಗ ಆ ಜಾಕಿಯ ಕ್ಯಾಪು ಅವನ ಮನೆಯ ಡೋರ್ ಹ್ಯಾಂಡಲ್ಗೆ ನೆಟ್ಟಾಡ್ತಾ ಇರುತ್ತೆ. ಮರುದಿನ ಬೆಳಗ್ಗೆ ಜಾನ್ ತನ್ನ ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡ್ತಾ ಕುಂತಾಗ ರಿಕ್ಕಿ ತನ್ನ ತಂದೆ ಮತ್ತು ತಮ್ಮನ ಜೊತೆ ಕಾಣಿಸಿಕೊಳ್ತಾಳೆ. ಜಾನ್ ಮಾತಾಡಿಸಿ ನಿನ್ನ ಕ್ಯಾಪ್ ಮನೆ ಹತ್ರ ಬಿಟ್ಟಿದ್ದು ಅಲ್ಲೇ ಇದೆ, ಬಂದು ತಗೊಂಡು ಹೋಗು ಎಂದು ಹೇಳ್ತಾನೆ. ಅವಳ ತಂದೆ ಇವ್ರು ಯಾರೆಂದು ಕೇಳ್ತಾಳೆ, ಆದರೆ ಜಾಕಿ ಏನು ಹೇಳಲ್ಲ. ರಾತ್ರಿ ಆದಾಗ ಜಾಕಿ ತಂದೆ ಜಾನ್ ಮನೆ ಬಂದು ತನ್ನ ಮಗಳ ಈ ವರ್ತನೆ ಬಗ್ಗೆ ಸಾರಿ ಕೇಳ್ತಾರೆ. ಆಗ ಜಾನ್ ಅವರನ್ನು ಮನೆಯ ಒಳಗೆ ಕೂರಿಸಿ ಕಾಫಿ ಕೊಡ್ತಾನೆ. ಇವರು ಮಾತಾಡ್ತಿರುವಾಗ ಜಾಕಿ ತಂದೆ ನನ್ನ ಹೆಸರು ರಾಲ್ಫ್, ನನಗೆ ಒಬ್ಬ ಮಗ ಮತ್ತು ಮಗಳಿದ್ದಾಳೆ ಎಂದು ಪರಿಚಯ ಮಾಡಿಕೊಳ್ತಾನೆ. ಮರುದಿನ ಜಾನ್ ಶಾಪ್ನಿಂದ ವೈನ್ ಪರ್ಚೇಸ್ ಮಾಡಿ ಮನೆ ಕಡೆ ಬರುವಾಗ ಮನೆ ಮುಂದೆ ಒಂದು ಲೇಡಿನ ನೋಡ್ತಾನೆ. ಆ ಮಹಿಳೆ ಜಾನನ್ನು ಕುಡಿಯಲು ನೀರು ಕೇಳ್ತಾಳೆ. ಆಗ ಜಾನ್ ಆ ಮಹಿಳೆಯನ್ನು ತನ್ನ ಮನೆಗೆ ಕರೆದು ಕುಡಿಯಲು ನೀರು ಕೊಡ್ತಾನೆ. ನಂತರ ಆ ಮಹಿಳೆ ಮನೆಯಲ್ಲಿ ಏನಾದರೂ ಕೆಲಸ ಇದ್ದರೆ ಕೊಡಿ, ನಾನು ಮಾಡ್ತೀನಿ ಅಂತ ಕೆಲಸ ಕೇಳ್ತಾಳೆ ಮತ್ತು ಬಲವಂತವಾಗಿ ಅಲ್ಲಿರುವ ಪಾತ್ರೆನ ತೊಳೆಯೋಕ್ಕೆ ಹೋಗ್ತಾಳೆ. ಆಗ ಜಾನ್ ಏನು ಮಾಡ್ತಾ ಇದ್ದಾರೆ ನಿಲ್ಲಿಸಿ ಎಂದು ಸ್ಟಾಪ್ ಮಾಡೋಕೆ ಹೋಗ್ತಾನೆ. ಆಗ ಗ್ಲಾಸ್ ಹೊಡೆದು ಆ ಲೇಡಿ ಕೈಯಿಂದ ರಕ್ತ ಬರುತ್ತೆ. ಆಗ ಜಾನ್ ಸಾರಿ ಕೇಳಿ ರಾಲ್ಫ್ ಮನೆಗೆ ಕರ್ಕೊಂಡು ಬರ್ತಾನೆ. ರಾಲ್ಫ್ ಅವಳಿಗೆ ಬ್ಯಾಂಡೇಜ್ ಹಾಕ್ತಾನೆ. ನಂತರ ರಾಲ್ಫ್ ಅವರನ್ನು ಲಂಚ್ಗೆ ಇನ್ವೈಟ್ ಮಾಡ್ತಾನೆ. ಎಲ್ಲರೂ ಟೇಬಲ್ ಮೇಲೆ ಕುಂತಾಗ ರಾಲ್ಫ್ ತನ್ನ ಮಗ ಸಿಮೋನನ್ನು ಬೈತಾನೆ. ಅವನು ಊಟನ ಅರ್ಧಕ್ಕೆ ಬಿಟ್ಟು ಮ್ಯೂಸಿಕ್ ಕೇಳ್ತಾ ಇರ್ತಾನೆ. ಇದನ್ನು ನೋಡಿ ಜಾಕಿ ಸಿಟ್ ಮಾಡಿಕೊಂಡು ಜಾನನ್ನು ಆಚೆ ಹೋಗೋಣ ಬಾ ಎಂದು ಕರ್ಕೊಂಡು ಬರ್ತಾಳೆ. ಜಾಕಿ ಸಿಗರೇಟ್ ಇಸ್ಕೊಂಡು ಸೇದುತ್ತಾ ಹೇಳ್ತಾಳೆ, ಆ ದಿನ ಕಳ್ಳರು ನಮ್ಮ ಮನೆಗೆ ನುಗ್ಗಿ ಅಟ್ಯಾಕ್ ಮಾಡಿದಾಗ ನಾನು ಚಿಕ್ಕ ಬಟ್ಟೆ ಹಾಕಿದ್ದೆ. ನನ್ನ ತಂದೆ ಪ್ರಕಾರ ನಾನು ಆ ದಿನ ಚಿಕ್ಕ ಬಟ್ಟೆ ಹಾಕೊಂಡಿದ್ದಕ್ಕೆ ಆ ಕಳ್ಳರು ನನ್ನ ಹತ್ರ ಬಂದರು. ಆ ದಿನ ನಾನು ಚಿಕ್ಕ ಬಟ್ಟೆ ಹಾಕ್ಕೊಂಡಿಲ್ಲದಿದ್ದರೆ ಕಳ್ಳರು ನನ್ನ ಹತ್ರ ಬರ್ತಾ ಇರಲಿಲ್ಲ. ನನ್ನ ತಾಯಿ ಅವರನ್ನು ತಡೆಯೋಕ್ಕೆ ಹೋಗ್ತಾ ಇರಲಿಲ್ಲ. ನನ್ನ ತಾಯಿ ಸಾವಿಗೆ ನಾನೇ ಕಾರಣ ಎಂದು ಯಾವಾಗಲೂ ಸ್ಟ್ರಿಕ್ಟ್ ಮಾಡ್ತಾರೆ, ಬೈತಾರೆ ಎಂದು ಹೇಳ್ತಾಳೆ. ನಂತರ ಅವಳು ಜಾನ್ ಬಗ್ಗೆ ಕೇಳಿದಾಗ ನಾನು ಒಂದು ಟ್ರಿಪ್ಗೆ ಹೋದಾಗ ಕಾರ್ ಆಕ್ಸಿಡೆಂಟ್ನಲ್ಲಿ ನನ್ನ ಫ್ಯಾಮಿಲಿ ಕಳ್ಕೊಂಡೆ. ಆ ದಿನ ಡ್ರೈವ್ ಮಾಡುವಾಗ ನಿದ್ದೆ ಹೋಗಿರದಿದ್ದರೆ ಆ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ. ಅವರ ಸಾವಿಗೆ ನಾನೇ ಕಾರಣ ಎಂದು ಬೇಜಾರಾಗ್ತಾನೆ. ಆನಂತರ ಜಾಕಿ ಜಾನ್ ಮನೆಗೆ ಕ್ಯಾಬ್ ತಗೊಳ್ಳೋಕ್ಕೆ ಬರ್ತಾಳೆ. ಜಾನ್ ಅವಳಿಗೆ ಇಲ್ಲಿ ರೆಸ್ಟ್ ಮಾಡು ಅಂತ ಹೇಳಿ ನೀರು ತರೋಕ್ಕೆ ಹೋಗ್ತಾನೆ. ಆಗ ಜಾಕಿ ಬಟ್ಟೆ ಎಲ್ಲ ಬಿಚ್ಚಿ ನಿಂತು ಬಿಡ್ತಾಳೆ. ಅವನು ಬಂದು ನೋಡಿ ದಂಗಾಗಿ ಬಟ್ಟೆ ಹಾಕೊಳ್ಳೋಕ್ಕೆ ಹೇಳ್ತಾನೆ. ಆದರೆ ಅವಳು ಬಟ್ಟೆ ಹಾಕಿಕೊಳ್ಳಲು ರೆಡಿ ಇರಲ್ಲ. ಅವಳು ಹೇಳ್ತಾಳೆ, ನೀನು ಇಷ್ಟಪಡ್ತಾ ಇದ್ದೀನಿ, ಹತ್ರ ಬಾ. ಆದರೆ ಜಾನ್ ಬಲವಂತದಿಂದ ಬಟ್ಟೆ ಹಾಕಿ ಅಲ್ಲಿಂದ ಹೋಗು ಎಂದು ಹೇಳ್ತಾನೆ. ಜಾಕಿ ಬೇಸರದಿಂದ ಅಲ್ಲಿಂದ ಹೋಗ್ತಾಳೆ. ಮರುದಿನ ಜಾನ್ ಬೀಚಿಂದ ಮನೆಗೆ ಬರುವಾಗ ಅದೇ ಮಹಿಳೆ ಮತ್ತೆ ಕೆಲಸಕ್ಕೆ ಹೇಳ್ತಾಳೆ. ಆಗ ಜಾಕಿ ಕೂಡ ಅಲ್ಲಿ ಬರ್ತಾಳೆ. ಈ ಸಲ ಜಾನ್ ಅವಳಿಗೆ ಕೆಲಸಕ್ಕೆ ಇಟ್ಕೋತಾನೆ ಮತ್ತು ಅವರನ್ನು ಕಾಫಿಗೆ ಇನ್ವೈಟ್ ಮಾಡ್ತಾನೆ. ನಂತರ ಆ ಮೇಡ್ ಅಲ್ಲಿಂದ ಹೋದ ನಂತರ ಜಾಕಿ ನಿನ್ನೆ ನಡೆದಿದ್ದೆಲ್ಲ ಬಗ್ಗೆ ಕ್ಷಮೆ ಕೇಳ್ತಾಳೆ ಮತ್ತು ತನ್ನ ಜೊತೆ ಬೆಟ್ಟದ ಟ್ರಕ್ಕಿಂಗ್ಗೆ ಕರೀತಾರೆ. ಜಾನ್ ಒಪ್ಪಿಕೊಳ್ತಾನೆ ಮತ್ತು ಇವರು ನಡ್ಕೊಂಡು ಹೋಗುವಾಗ ದಾರಿಯಲ್ಲಿ ಆಫೀಸರ್ ಸಿಗ್ತಾನೆ. ಅವನು ನಿಲ್ಲಿಸಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಜಾಕಿಗೆ ಕೇಳ್ತಾನೆ. ಅವಳು ಜಾನ್ ಬಗ್ಗೆ ಇವರು ನನ್ನ ತಂದೆಯ ಫ್ರೆಂಡು, ವಾಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಂದು ಹೇಳ್ತಾಳೆ. ಆಕ್ಚುಲಿ ಆ ಆಫೀಸರ್ ಜಾಕಿಗೆ ಇಷ್ಟಪಡ್ತಾ ಇರ್ತಾನೆ ಮತ್ತು ಮದುವೆ ಮಾಡಿಕೊಳ್ಳಲು ಕೇಳಬೇಕಂತ ಇರ್ತಾನೆ. ನಂತರ ಅವರು ಬೆಟ್ಟ ಹತ್ತಿ ಒಂದು ಜಾಗದಲ್ಲಿ ಕುಳಿತುಕೊಳ್ತಾರೆ. ಜಾಕಿ ಅಚಾನಕ್ ಆಗಿ ಅಳ್ತಾಳೆ. ಜಾನ್ ಏನಾಯಿತು ಎಂದು ಕೇಳ್ತಾನೆ. ಜಾಕಿ ಹೇಳ್ತಾಳೆ, ನನ್ನ ತಂದೆ ಯಾವಾಗಲೂ ಹೊಡಿತಾರೆ, ನನಗೆ ಚಿಕ್ಕ ಬಟ್ಟೆ ಹಾಕಲು ಬಿಡಲ್ಲ. ಇದನ್ನು ಕೇಳಿ ಜಾನ್ ಸಮಾಧಾನ ಮಾಡ್ತಾನೆ. ನಂತರ ಇವರು ಕಾಡಿಗೆ ಬರ್ತಾರೆ. ಇಲ್ಲಿ ಜಾಕಿ ಲವ್ಲಿ ಲುಕ್ ಕೊಟ್ಟು ಜಾನ್ ಅನ್ನು ಸೆಡ್ಯೂಸ್ ಮಾಡ್ತಾಳೆ. ಇಲ್ಲಿ ಇವರಿಬ್ಬರು ಸೇರ್ತಾರೆ. ಆಗ ರಾಲ್ಫ್ ತನ್ನ ಮಗನ ಮುಂದೆ
ಅಳ್ತಾ ಇರೋದು ಇವರಿಗೆ ಕೇಳುತ್ತೆ. ಇವರಿಬ್ಬರು ಅಲ್ಲಿಂದ ಹೆದರಿ ಓಡ್ತಾರೆ. ಜಾನ್ ಮನೆಗೆ ಬಂದು ಬೇಗ ತನ್ನ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಬೇಗ ಹೋಗ್ಬೇಕಂತ ಡಿಸೈಡ್ ಮಾಡ್ತಾನೆ. ಇವನು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರುವಾಗ ಅಚಾನಕ್ ಆಗಿ ರಾಲ್ಫ್ ಬಂದ್ಬಿಡ್ತಾನೆ. ಜಾನ್ ನೋಡಿ ಭಯ ಪಡ್ತಾನೆ ಮತ್ತು ಯಾಕೆ ಬಂದ್ರಿ ಎಂದು ಕೇಳ್ತಾನೆ. ಆಗ ರಾಲ್ಫ್ ಹೇಳ್ತಾನೆ, ಇವತ್ತು ಡಿನ್ನರ್ಗೆ ಇನ್ವೈಟ್ ಮಾಡಲು ಬಂದಿದ್ದೆ. ಆಗ ಜಾನ್ ಎಲ್ಲೂ ಹೋಗದೆ ಸುಮ್ಮನೆ ಆಗ್ತಾನೆ. ರಾತ್ರಿ ಡಿನ್ನರ್ ಮಾಡುವಾಗ ಜಾಕಿ ಜಾನ್ ಕಾಲಿಗೆ ಜಾಲಿಯಿಂದ ಟಚ್ ಮಾಡ್ತಾಳೆ. ಆಗ ಜಾನ್ ನಾನು ಆದಷ್ಟು ಬೇಗ ಇಲ್ಲಿಂದ ಹೋಗ್ತಾ ಇದ್ದೀನಿ ಎಂದು ಹೇಳ್ತಾನೆ. ಆಗ ಜಾಕಿ ಸಿಟ್ಟಿನಿಂದ ಊಟ ಅರ್ಧಕ್ಕೆ ಬಿಟ್ಟು ಹೇಳ್ತಾಳೆ. ಮರುದಿನ ಬೆಳಗ್ಗೆ ಜಾನ್ ಮನೇಲಿ ಇರುವಾಗ ಜಾಕಿ ಬಂದು ನಮ್ಮ ಹತ್ರ ತುಂಬಾ ಕಡಿಮೆ ಸಮಯ ಇದೆ ಎಂದು ಹೇಳಿ ಮೇಲಿರುವ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ನಂತರ ಆ ಕೆಲಸದವಳು ಬಂದು ಡೋರ್ ಬೆಲ್ ರಿಂಗ್ ಮಾಡ್ತಾಳೆ. ಆ ಮೇಡ್ ಬಂದಾಗ ಜಾಕಿ ತನ್ನ ಡ್ರೆಸ್ ಸರಿ ಮಾಡ್ಕೊಳ್ತಾ ಇರುವುದು ಮತ್ತು ಜಾನ್ ಮೇಲ್ಗಡೆ ಅರೆ ಬೆತ್ತಲೆ ಇರುವುದು ನೋಡಿ ಆ ಮೇಡ್ಗೆ ಅರ್ಥ ಆಗುತ್ತೆ ಇಲ್ಲಿ ಏನು ನಡೆಯಿತು ಅಂತ. ಜಾನ್ ಭಯಪಟ್ಟು ಬೇಗ ಬಟ್ಟೆ ಪ್ಯಾಕ್ ಮಾಡಿಕೊಳ್ತಾನೆ. ಆಗ ಮತ್ತೆ ರಾಲ್ಫ್ ಬಂದ್ಬಿಡ್ತಾನೆ. ರಾಲ್ಫ್ ಟೆನ್ಷನ್ನಲ್ಲಿ ಇರೋದು ಜಾನ್ ನೋಡಿ ಭಯ ಪಡ್ತಾನೆ. ಆಗ ರಾಲ್ಫ್ ಹೇಳ್ತಾನೆ, ನನ್ನ ಮಗ ಸಿಮೋನ್ ಕಾಣೆ ಆಗಿದ್ದಾನೆ, ನಾವು ಹುಡುಕ್ತಾ ಇದ್ದೀವಿ, ಹೆಲ್ಪ್ ಮಾಡು ಅಂತ ಕೇಳ್ತಾನೆ. ಇವರು ಇಡೀ ದಿನ ಸಿಮೋನನ್ನು ಹುಡುಕ್ತಾರೆ, ಆದರೆ ಎಲ್ಲೂ ಸಿಗಲ್ಲ. ಮರುದಿನ ಜಾನ್ ರಾಲ್ಫ್ ಮನೆಗೆ ಬಂದು ನಿನ್ನ ಮಗ ಬೇಗ ಸಿಗ್ತಾನೆ ಎಂದು ಹೇಳಿ ಸಮಾಧಾನ ಪಡಿಸ್ತಾನೆ ಮತ್ತು ನಾನು ನಾಳಿದ್ದ ಇಲ್ಲಿಂದ ಹೋಗ್ತಾ ಇದ್ದೀನಿ ಎಂದು ಹೇಳ್ತಾನೆ. ನಂತರ ಅವನು ಟವಲ್ ತಗೊಂಡು ನದಿಯಲ್ಲಿ ಸ್ನಾನ ಮಾಡಲು ಬರ್ತಾನೆ. ಆಗ ಜಾಕಿ ಕೂಡ ಬಂದು ಬಟ್ಟೆ ಬಿಚ್ಚಿ ನೀರಿಗೆ ಇಳಿತಾಳೆ. ಇವರು ನೀರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಚೆ ಕೂರುತ್ತಾರೆ. ನಂತರ ಜಾಕಿ ಕೇಳ್ತಾಳೆ, ಯಾಕೆ ಇಷ್ಟು ಬೇಗ ಹೋಗ್ತಾ ಇದೀಯಾ? ಆಗ ಜಾನ್ ಹೇಳ್ತಾನೆ, ನಮ್ಮ ರಿಲೇಷನ್ಶಿಪ್ಪು ಸಂಬಂಧ ಬಗ್ಗೆ ಯಾರಿಗಾದ್ರೂ ಗೊತ್ತಾದರೆ ನನ್ನ ಜೀವಂತ ಬಿಡಲ್ಲ. ಆಗ ಜಾಕಿ ನಾನು ಕೂಡ ನಿನ್ನ ಜೊತೆ ಬರ್ತೀನಿ, ನನ್ನ ಕರ್ಕೊಂಡು ಹೋಗು, ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆದರೆ ಜಾನ್ ತನ್ನ ಜೊತೆ ಕರ್ಕೊಂಡು ಹೋಗೋಕ್ಕೆ ನಿರಾಕರಿಸುತ್ತಾನೆ. ಇವರು ಮತ್ತೆ ನೀರಲ್ಲಿ ಇಳಿದಾಗ ಕರೆಕ್ಟ್ ಟೈಮಿಗೆ ಆಫೀಸರ್ ರಾಲ್ಫ್ನನ್ನು ಕರ್ಕೊಂಡು ಬಂದು ಇವರಿಬ್ಬರನ್ನು ತೋರಿಸ್ತಾನೆ. ಆಗ ಜಾಕಿ ಅಲ್ಲಿಂದ ಓಡ್ತಾಳೆ. ರಾಲ್ಫ್ ಜಾನ್ ಅನ್ನು ಫಸ್ಟ್ ಬಟ್ಟೆ ಹಾಕೊಂಡು ಆಚೆ ಬಾ ಎಂದು ಹೇಳ್ತಾನೆ. ನನ್ನ ಮಗಳ ಜೊತೆ ಏನು ಮಾಡ್ತಾ ಇದ್ದೆ ಎಂದು ಕೇಳ್ತಾನೆ. ಆಗ ಜಾನ್ ನಾನು ಸ್ವಿಮ್ಮಿಂಗ್ ಕಲಿಸ್ತಾ ಇದ್ದೆ ಎಂದು ಹೇಳ್ತಾನೆ. ಇದಕ್ಕೆ ರಾಲ್ಫ್ ನಾನೇನು ಕುರುಡನಲ್ಲ, ಇದೇ ಥರ ನಿನ್ನ ಮಗಳ ಜೊತೆ ಮಾಡಿದ್ರೆ ನೀನು ಸುಮ್ಮನೆ ಇರ್ತಿದ್ದೆ ಎಂದು ಹೇಳಿ ಆ ಆಫೀಸರ್ನನ್ನು ಜಾಕಿ ಹಿಂದೆ ಕಳಿಸಿ ಒಂದು ಕಟ್ಟಿಗೆಯಿಂದ ಜೋರಾಗಿ ಬಡಿತಾನೆ. ಜಾನ್ಗೆ ಪೆಟ್ಟು ಬಿದ್ದು ರಕ್ತ ಬರುತ್ತೆ. ಅವನು ಅರೆಬೆತ್ತಲೆ ಅಲ್ಲಿಂದ ಓಡಿ ಬರ್ತಾನೆ. ಅವನ ಮನೆ ಒಳಗೆ ಹೋಗುವಾಗ ಒಂದು ಮಂಕಿ ಹಣ್ಣು ತಿಂತಾ ಇರುತ್ತೆ. ಆಗ ರಾಲ್ಫ್ ಕೂಡ ಬಂದು ಜಾನ್ ಜೊತೆ ಫೈಟಿಂಗ್ಗೆ ಬೀಳ್ತಾನೆ. ಈ ನಡುವೆ ಆ ಮಂಕಿ ರಾಲ್ಫ್ನನ್ನು ಅಟ್ಯಾಕ್ ಮಾಡಿ ಗಾಯ ಮಾಡುತ್ತೆ. ನಂತರ ಜಾನ್ನನ್ನು ಕೂಡ ಅಟ್ಯಾಕ್ ಮಾಡುತ್ತೆ. ಅಷ್ಟರಲ್ಲಿ ಆಫೀಸರ್ ಮತ್ತು ಜಾಕಿ ಕೂಡ ಬರ್ತಾರೆ. ಅವರು ರಾಲ್ಫ್ ಕಂಡೀಷನ್ ನೋಡಿ ತುಂಬಾ ಭಯ ಪಡ್ತಾರೆ. ಆಫೀಸರ್ ರಾಲ್ಫ್ ಅನ್ನು ತನ್ನ ಜೀಪಲ್ಲಿ ಕರ್ಕೊಂಡು ಹೋಗ್ತಾನೆ. ಜಾನ್ ಕೂಡ ಆಫೀಸರ್ಗೆ ಸಹಾಯ ಮಾಡ್ತಾನೆ. ನಂತರ ಆ ಆಫೀಸರ್ ಜಾನ್ ಮೇಲೆ ಗನ್ ಪಾಯಿಂಟ್ ಮಾಡಿ ನಾಳೆ ಒಳಗೆ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ ಎಂದು ಹೆದರಿಸುತ್ತಾನೆ. ಜಾಕಿಯನ್ನು ಕೂಡ ಗಾಡಿಯಲ್ಲಿ ಕುಂದಿರಿಸಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ತಾನೆ. ಜಾಕಿ ಗಾಡಿಯಲ್ಲಿ ಕುಂತು ಜಾನ್ ಅನ್ನು ನೋಡ್ತಾಳೆ. ಜಾನ್ ಜಾಕಿಯನ್ನು ನೋಡಿ ಅಳ್ತಾನೆ. ಈ ಥರ ಈ ಮೂವಿ ಎಂಡ್ ಆಗುತ್ತೆ. ಸ್ನೇಹಿತರೆ, ನಿಮಗೆ ಈ ಸಿನಿಮಾ ಬಗ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ. ಹಾಗೆಯೇ ನೀವು ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.